ಖುಷಿ ನನಗೆ. ನಮ್ಮನೆ ಕಟ್ತಿರೋದು ವಾಸುದಾರ ಅಂತ, ಇದೊಂದು ಲೈಫ್ ಟೈಮ್ ಮೆಮೊರಿ. ಪ್ರತಿಯೊಬ್ಬರಿಗೂ ಒಂದು ಎಂಕರೇಜ್ ಮಾಡ್ತಾರೆ, ಅದೇ ಒಂದು ಖುಷಿ. ಓಕೆ, ಒಂದು ಕಾಲ್ಗುಣನೂ ಅದೇ ಥರ ಇರುತ್ತೆ ಒಬ್ಬೊಬ್ರದ್ದು. ಆ್ಯಕ್ಚುಲಿ ಅವ್ರದ್ದು ಮನಸ್ಸು ಚೆನ್ನಾಗಿರಬೇಕು, ಒಂದು ಮನೆ ಬೆಳಿಬೇಕು ಅಂತ ಅವ್ರ ಒಂದು ಮನಸ್ಸರೇ ಹಾರೈಸ್ತಾ ಒಂದು ಅದ್ಭುತವಾಗಿ ಮಾಡ್ತಾರೆ. ಸುಮ್ಮನೆ ಒಂದು 5 ಜನ ಅಸ್ಟೆಂಟ್ ಇಟ್ಕೊಂಡು ಆಫೀಷಿಯಲಾಗಿ ಮಾತಾಡ್ಕೊಂಡು 50,000 1 ಲಕ್ಷ ಕೊಡೋದಕ್ಕಿಂತ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶ ಇರಬಾರ್ದು. ವಾಸ್ತವಲ್ಲಿ ನಾನು ಬಂದಿರೋದು ದುಡ್ಡು ಮಾಡಬೇಕು ಅಂತಲ್ಲ. ಓಕೆ, ನನಗೆ ಬೇಡ, ನನಗೆ ದೇವ್ರು ಕೊಟ್ಟಿದ್ದಾನೆ. ಓಕೆ, ಸರ್ವಿಸ್ ವಾರಂಟೆಡ್. ನನ್ನ ಸರ್ವಿಸ್ ಬಂದೋಗಕ್ಕೆ ಈಗ ನಾನು 25,000 ಚಾರ್ಜ್ ಮಾಡ್ಬೋದು. ಓಕೆ, ನನ್ನ ದುಡ್ಡು ಮುಗ್ತದೆ, ಬೇಡ ನನಗೆ. ನಂದು ಏನಿದೆ ಹೋಗಿ ಬರೋ ಖರ್ಚು, ನನ್ನ ಮೇಂಟೆನೆನ್ಸು, ನನಗೆ ಖುಷಿ. ಒಂದು ಮನೇನ ಉದ್ಧಾರ ಮಾಡಿದ್ರೆ ನನಗೆ ಖುಷಿ ಸಾಕು. ಈಗ ನೆಮ್ಮದಿ ಇರೋ ಈ ಮನೆ ನಾನೇ ಹೇಳಿದ್ದು ಈ ಥರ ಇದ್ದಾರೆ, ಆ ಖುಷಿ ಇದೆ ಸಾಕು. ಅವ್ರು ನಾಳೆ ಬೆಳಗ್ಗೆ ಚೆನ್ನಾಗಾದ್ಮೇಲೆ ಇಂಥವ್ರ ಹತ್ರ ಈಗ ಜನ ನೆನೆಸ್ಕೊಳ್ಳಲ್ಲ, ನನಗೆ ಗೊತ್ತು. ನಾನು ಈಗಲೇ ನಾನು ಮಾಡಿರೋ ಮನೆಗಳು ತುಂಬ ಆಲ್ರೆಡಿ ಚೆನ್ನಾಗಿ ಆಗಿ ಸೂಪರಾಗಿ ಆಗ್ತಾವ್ರೆ, ಯಾರೂ ನೆನೆಸ್ಕೊಳ್ಳಲ್ಲ. ಓಕೆ, ಯಾವಾಗಾದ್ರೂ ಎಣ್ಣೆ ಹೊಡೆದಾಗ ರಾತ್ರಿ ಅರ್ಧ ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾರೆ, ಸಾರ್ ನೀವು ಮನೆ ಮಾಡಿಕೊಟ್ಮೇಲೆ ಸಾರ್ ಬಿಸಿ ಸಾರ್, ನಾನು ಹಿಂಗೆ ಹಂಗೆ ಅಂತಾರೆ. ಎಷ್ಟು ರಾತ್ರಿ? ಓಕೆ, 11 ಗಂಟೆಯಲ್ಲಿ ಫೋನ್ ಮಾಡಿಬಿಟ್ಟು ನೋಡಿ. ನಿಜ ಏನೋ ಹೌದು, ನನಗೆ ರಾತ್ರಿನೇ ಬರೋದು ಒಳ್ಳೆ ಫೋನ್ಗಳು. ಅಂದರೆ ಒಂದು ಖುಷಿಯಾದ ಫೋನ್ಗಳು. ಚೆನ್ನಾಗಾದ್ವಿ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ, ನೀವು ಬಂದು ಮಾಡಿದ್ಮೇಲೆ ಇದಾದ ಇದ್ರೆ ಅವಾಗ ಹೇಳ್ತಾರೆ. ಹಗಲು ಹೇಳಲ್ಲ, ಈಗೂ ಆಟ ಬರುತ್ತೆ. ಸರ್, ಈಗ ನಂದಲ್ಲಿ ಗೇಟ್ ಬಂತು. ಗೇಟಿಂದ ಎಷ್ಟು ಅಡಿಲಿಗೆ ಜಾಗ ಕೊಟ್ಟು ಮಾಡೋಣ ಅಲ್ಲಿಂದ? ಬಾಯ್ ಹೇಳ್ತೀನಿ ನೋಡಿ. ಇದು ನಿಂದು ಲಾಸ್ಟ್ ಕಾಂಪೌಂಡ್ ಅಲ್ವಾ? ಹೌದು. ಇಲ್ಲಿಂದ ಗಿಡ ಹಾಕಕ್ಕೆ ಒಂದು 4 ಅಡಿ ಬಿಟ್ಬಿಡು. ಓಕೆ, ಇಲ್ಲಿ ಫುಲ್ ಗಿಡಗಳು ಬೇಕು. ಓಕೆ, 4 ಅಡಿ 4 ಫೀಟ್ ಬಿಡು. ಇದು ಫಸ್ಟ್ ಕಾಂಪೌಂಡ್ ಇಲ್ಲಿಗೆ ಬರುತ್ತೆ, ಫಸ್ಟ್ ಗೇಟು. ಅಲ್ಲ, ಅದು ಎಲ್ ಶೇಪ್ ಬರುತ್ತೆ. ಅದು ಇಲ್ಲೆಲ್ಲ ಎಲ್ ಶೇಪ್ 4 ಅಡಿ ಬಿಟ್ಬಿಡು ಗಿಡಗಳು. ಓಕೆ, ನೆಕ್ಸ್ಟ್ ಇಲ್ಲಿಂದ 12 ಅಡಿ ತಗೋ. ಮಾರ್ಕ್ ಮಾಡಿ ಸರ್. ಇಲ್ಲಿಂದ 12 ಅಡಿ ಕಾಂಪೌಂಡ್ ಇದು ಗೇಟಿಗೆ. ಸ್ವಲ್ಪ ಹಾಕಿಲ್ಲ, ಮಾರ್ಕ್ ಮಾಡಿ, ಸುಮ್ಮನೆ ಮಾರ್ಕ್ ಮಾಡಿ. ಹಾಂ, ಸಾಕು. ಓಕೆ, 12. ಇಲ್ಲಿ ಬನ್ನಿ, 12. ಅಬ್ಬಾಜಿ ಇಲ್ಲ ಹಾಕಿ, ಇಲ್ಲಿ ಸ್ವಲ್ಪ ಹಾಕಿ, ಹಿಂಗೆ ಹಾಕಿ. 14ಕ್ಕೆ. ಹಾಂ, ಇಲ್ಲಿ 2 ಅಡಿ ಇಲ್ಲಿ ಸ್ಟಾರ್ಟಿಂಗ್ ಗೇಟ್ ಬರುತ್ತೆ, ಅಲ್ಲಿಂದ ಅಲ್ಲಿಗೆ ಗೇಟ್ ಬಂದ್ಬಿಡುತ್ತೆ. ಹೌದು. ಹಿಂಗೆ ಇಲ್ಲಿ ಸ್ವಲ್ಪ ಅಲ್ಲಿವರೆಗೆ ಹಾಕಿ ಹಿಂಗಿತ್ತು. ಓಕೆ, ಹಾಂ, ಅಲ್ಲಿ ಕೆಳಗಡೆ ಮಾಡಿ. ಹಾಂ, ಅಲ್ಲಿಂದ ಅಲ್ಲಿಗೆ ಹಾಕಪ್ಪಾಜಿ, ಅಲ್ಲಿಂದ ಅಲ್ಲಿಗೆ ಹಾಕೊಂಬನೆ ಹಿಂಗೆ ಸ್ಟ್ರೈಟ್ ಹಾಕಿ ಫುಲ್ ಅಲ್ವಲ್ಲ. ಹಾಂ, ಲಾಸ್ಟ್ವರೆಗೂ ಸಾಕು. ಓಕೆ, ಇದು ಎಂಟ್ರಿ. ಓಕೆನಾ? ಗೇಟ್ ಅಲ್ಲಿಗೆ ಬರೋದಪ್ಪ, ಇಲ್ಲಿ ಜಾಗ ಬಿಡೋದಲ್ಲ. ದುಃಖದು ತೊಳ್ಳೋದು. ಕಾಂಪೌಂಡ್ ಎಲ್ಲಿ ಬರುತ್ತೆ? ಕಾಂಪೌಂಡ್ ಯಾವ್ದು? ಕಾಂಪೌಂಡ್ ಮಾಮೂಲಿ ಸ್ಟ್ರೈಟ್ ಇದು. ಅಲ್ಲ, ಇಲ್ಲೊಂದು 2 ಅಡಿ ಜಾಗ ಬಿಡೋಣ. 2 ಅಡಿ ಬಿಟ್ಟು ಹಾಕೋಣ. 2 ಅಡಿ ಬಿಟ್ಟು 12 ಹಾಕೋಣ. ಓಕೆ, ತೊಗೊಳ್ಳಿ. ಇಲ್ಲಿಂದ 16 ತಗೋಬೇಕಂಗಾರೆ. ಅಲ್ಲ, 16 ತಗೊಳ್ಳಿ. ಇಲ್ಲಿ 13, 14, 15, 16 ಸಾಕು. ಅಲ್ಲ, ಹಾಂ, ಅಲ್ಲಿಂದ ಹಿಂಗೆ ಮಾಡಿ, ಹಿಂಗೆ ಒಂದು ಮಾರ್ಕು. ಅಲ್ಲಿಂದ ಹಿಂಗೆ ಮಾರ್ಕ್ ಮಾಡಿಪ್ಪ, ಹಿಂಗೆ. ಹಾಂ, ಹಂಗೊಂದು ಮಾರ್ಕ್ ಮಾಡಿ ಹಂಗೆ. ಹಾಂ, ಹಂಗೆ ಮಾಡಿ. ಗೇಟ್ ಬಂದರೆ ಕಾರ್ ಬಂದು ಹಿಂಗೆ ಹೊಟ್ಟೋಗ್ಬಿಡುತ್ತೆ. ಅಲ್ಲ, ಇಲ್ಲ ಹೋಗಲ್ಲ. ಇದು ಬೇರೆ, ಇದು ವರಂಡ, ಇದು ಹಿಂದೆಗಡೆ ಕಿಚನ್. ಇಲ್ಲಿ ಇದು ಕಿಚನ್ ಬರುತ್ತೆ. ಇಲ್ಲಿ ಕಿಚನ್ ಬರುತ್ತೆ. ಇಲ್ಲ, ಕಿಚನ್ ಬರುತ್ತೆ. ಕಿಚನ್ ಆಚೆ ವರಂಡ 6 ಅಡಿ. ಓಕೆ, 6 ಅಡಿ ಖಾಲಿ ಜಾಗ. 6 ಅಡಿ ಖಾಲಿ ಜಾಗ. ಅಲ್ಲ, ನಮಗೆ ಇದು ಬೇಕಲ್ಲ, ರೌಂಡ್ ಬೇಕಲ್ಲ, ಇನ್ನೂ ಜಾಸ್ತಿ ತಗೋಬೋದಿತ್ತು ಅಂತಲ್ಲ. ಇಲ್ಲಿ ಇನ್ನೂ ಹೊರಗಡೆ ಗಾರ್ಡನ್ ಹಾಕಲ್ಲ, ಸೈಡ್ಗೆ ಗೇಟ್. 6 ಅಡಿ 8 ಅಡಿ ಇದೆ. ಇಲ್ಲಿ 8 ಅಡಿ 6 ಅಡಿ ಇಲ್ಲಿ ಸ್ವಲ್ಪ ಜಾಸ್ತಿ ಬಿಡೋಣ. ಮತ್ತೆ ರೋಡ್ ಡಬಲ್ ರೋಡ್ ಆದ್ರೆ ವೆಹಿಕಲ್ಸ್ ಲಾರಿ ದೊಡ್ಡ ಹೋಯ್ತಂದ್ರೆ ಮನೆ ಬಟ್ಟೆ ಏನು ಬೇಡ. 6 ಅಡಿ ಬಿಟ್ಟಿದ್ದೀನಿ. 6 ಅಡಿ 12 ಅಡಿ ಇದೆ ಟೋಟ್ಲು. ಇನ್ನೂ ಜಾಸ್ತಿ ಬಿಡೋಣ. ಇಲ್ಲ, 12 ಅಡಿಯಿಂದ ಆಚೆಗೆ ಹಾಕೋಣ ವರಂಡ. ಹಾಗಾರೆ ಫಸ್ಟ್ 12 ಅಡಿ ಬಿಟ್ಬಿಡೋಣ. ಆಮೇಲೆ ಅಪ್ಪಾಜಿ 12 ಅಡಿ ಖಾಲಿ ಇರಲಿ. ಹಿಂಗೆ ಬಂದ್ರೆ ಕಾರ್ ಹೋಗಕ್ಕೆ, ಗೀರ್ ಹೋಗಕ್ಕೆ. ಇಲ್ಲ, ಖಾಲಿ ಏನು ಬೇಡ. ಸ್ಟ್ರೈಟ್ ನಡ್ರಿ. ನಡ್ರಿ ಹೇಳ್ತೀನಿ. ಹಂಗೆ ಹಾಕಿ 7 ಅಡಿ ಹಿಂಗೆ. ಹಾಂ, ಹಂಗೆ. ಹಾಂ, ಬಿಡು ಸಾಕು. 7 ಅಡಿ ಹಿಂಗೆ. ಇದು ಹೊರಗಡೆ ವರಂಡ ಇದು. ಹೌದಾ? ಇಲ್ಲಿಂದ ಈಗ ಮನೆ ಒಳಗಡೆ ಮನೆ. ಇಲ್ಲಿಂದ ಇಲ್ಲಿಗೊಂದು ಕಂಬಿ ಕೊಡಿ. 50 ಅಡಿ ಹೋಗಿ 50 ಅಡಿ. ಓ, ಇದು ಬಂದರೆ ಹಿಂಗೆ ರೋಡ್ ಹಿಂಗೆ ಹೊಟ್ಟೋಗ್ಬಿಡುತ್ತೆ. ಹೌದು, ನೋಡಿ. 25 ಅಷ್ಟೇ? ಇಲ್ಲ, ಜಾಸ್ತಿ ಇದೆ. ಇಲ್ಲ ಇದೆ ಸರ್. ಇಲ್ಲ, ಅಲ್ಲಿಗೆ 25. ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ತಗೋರಪ್ಪಾಜಿ. ಹಾಂ, ನೋಡಿ. ಊಟ ತಗೊಳ್ಳಲ್ಲಿ. ಹಾಂ, ಒಂದು ಗೂಟ ತಾನೆ ಅಲ್ಲಿಗೆ ಬರೋದು. ಕರೆಕ್ಟಾಗಿ ಹಾಕಿದ್ದೆ ನೀನು. ಅದು ಬದ 50ಗೆ. 50ಗೆ. ಹಾಂ, ಸ್ವಲ್ಪ ಹಿಂಗೆ ಬಾ, ಹಿಂಗೆ ಬಾ. ಹ್ಞೂ, ಅವ್ನು ಪಾಪ ಇವನು ಇಟಾಚಿ ಒಂದು ಸಖತ್ ಒಳ್ಳೆಯವನು. ಅಲ್ಲಿಗೆ ಹಾಕು. ಅದೇ ಅನ್ಕೋ. ಅದೇ ಬಾಡ್ರೆ 50. ಸಖತ್ ಮಾಡಿದ್ದಾನಲ್ಲ ಅಪ್ಪಾಜಿ. ಸಕಲೇಶ್ಪುರ, ಚಂಗಡಹಳ್ಳಿ. ಸಕಲೇಶ್ಪುರ, ಚಂದ್ರಹಳ್ಳಿ, ಚೆಂಗಡಹಳ್ಳಿ. ಶಂಗಡಹಳ್ಳಿ.
ಈಗ ನಮ್ಮ ಸುರೇಂದ್ರ ಅವರು ಮನೆ ಮಾರ್ಕಿಂಗ್ ಹೆಂಗಿರುತ್ತೆ ಅಂದರೆ ಮುಖ್ಯ ಏನು ಗೊತ್ತಾ, ಎಲ್ಲರೂ ಮನೆ ಕಟ್ತಾರೆ, ಪಾಯ ಹಾಕ್ಬಿಟ್ಟು ಕರೀತಾರೆ ನಮಗೆ, ಕ್ರಾಸ್ ಆಗಿ ಮಾಡಿ ಹೌದು ಹಿಂಗೆ ವೆಂಟಿಲೇಷನ್ ಬಿಡ್ದಿರಾ ಹಿಂದೆ ಆ ಮನೆಗಳಿಗೆ ಟಚ್ ಮಾಡಿ ಆ ಮನೆಗೆ ಆಮೇಲೆ ಏನ್ ಅನ್ಸುತ್ತೆ ಸರ್, ಈಗ ಕರ್ಸ್ಬಿಟ್ಟಾರೆ ಒಂದು 50 ಲಕ್ಷ ಕಟ್ಬಿಟ್ಟಿರ್ತಾರೆ, ನೀವು 10 ಸರಿ ಇಲ್ಲ 5 ಸರಿ ಇಲ್ಲ ಅಂದ್ರೆ ಸಾಯ ಗಂಟೆ ಕೊರಕಂದೇ ಮಲ್ಕಿರ್ಬೇಕು. ಅದೇ ಯೋಚನೆ ಅವರಿಗೆ, ಕಡಿಯಂಗೂ ಇಲ್ಲ ಈ ಕಡೆ ಮಾಡಂಗಿಲ್ಲ. ಅದ್ರ ಬದಲು 5,000 ರೂಪಾಯಿ ಮಕ ನೋಡ್ದಲೆ ಕರೆಸ್ಬಿಟ್ಟು ಕಾರಲ್ಲಿ ಕರ್ಸ್ಬಿಟ್ಟು ಈ ತರ ನಿಮ್ ಕೆಲ ಮಾರ್ಕಿಂಗ್ ಆಗ್ಬಿಟ್ಟು ಅವ್ರಿಗೂ ಖುಷಿ. ಹೌದು, ಅಲ್ಲ ಖುಷಿ ಅಲ್ಲ, ಇದೇ ಮೇನ್ ಪಾಯ ಚೆನ್ನಾಗಿರ್ಬೇಕು ಅಂತಾರಲ್ಲ. ಹೆಣ್ಣು ತರಬೇಕಾರೆ ಆ ಪಾಯ ಚೆಕ್ ಮಾಡ್ತಾರೆ. ಓಕೆ, ಪಾಯ ಅಂದ್ರೆ ಏನ್ ಗೊತ್ತಾ, ಅವ್ರ ಮನೆ ಪಾಯ, ಅವ್ರ ಬ್ಯಾಕ್ ಗ್ರೌಂಡ್ ಅವ್ರ ಮನೆ ಪಾಯ ಚೆನ್ನಾಗಿದ್ರೆ ಅಲ್ಲಿಂದ ಹೆಣ್ಣು ತರ್ತಿದ್ರು ಹಳೆ ಕಾಲದಲ್ಲಿ ಅಲ್ವಾ. ಫ್ಯಾಮಿಲಿ ಪಾಯ ಚೆನ್ನಾಗಿದ್ಯಾ ಅಂತಾರೆ. ಫ್ಯಾಮಿಲಿ ಪಾಯ ಮೀನ್ಸ್ ಮನೆ, ಆ ಮನೆ ಚೆನ್ನಾಗಿರ್ಬೇಕು. ಆ ಮನೆ ಚೆನ್ನಾಗಿದ್ರೆ ಅಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ತಾರೆ. ಆ ಹೆಣ್ಮಕ್ಳು ಒಳ್ಳೆ ಹೆಣ್ಮಕ್ಳು ತಗೊಂಡ್ಬಂದ್ರೆ ನಮ್ಮ ಮನೆಗೆ ಬಂದ್ರೆ ನಮ್ಮ ಮನೆ ಚೆನ್ನಾಗಿ ಸುಸಂಸ್ಕೃತರನ್ನ ಅವ್ರು ಹೆಂಗೆ ಬಾಳ್ ಬದುಕ್ತಾರ ಎಲ್ಲ ಸಂಸ್ಕೃತಿ ಹೋಗ್ಬಿಟ್ರಿ. ಈಗ ಅಣ್ಣ ತಮ್ಮಂದ್ರೆ ಡಿವೈಡ್ ಆಗ್ತಾರೆ, ಎಲ್ಲ ಮನೆಗಳು ಜಾಯಿನ್ ಮಾಡ್ಬಿಡ್ತಾರೆ. ಆ ಗೋಡೆ ಈ ಗೋಡೆ ಯಾರು ಉದ್ಧಾರ ಆಗಲ್ಲ. ಹಂಗೆ ಯಾವ ಗೋಡೆಗೂ ಟಚ್ ಮಾಡಿದರೆ ಮನೆ ಕಟ್ಟಬೇಕು. ನಾವು ಮನುಷ್ಯನಿಗೆ ಬಟ್ಟೆ ಎಷ್ಟು ಮುಖ್ಯನೋ ಆಚೆ ಕಡೆ ಚರ್ಮದ ಥರ ಕಾಂಪೌಂಡ್ ಹಂಗೆ ಮುಖ್ಯ, ಸುತ್ತಲೂ ಹಂಗೆ ಸ್ಪೇಸ್ ಇರಬೇಕು. ಈಗ ನಮ್ಮ ಶರೀರಕ್ಕೆ ಬಟ್ಟೆಗೆ ಸ್ಪೇಸ್ ಇಲ್ವಲ್ಲ, ಸ್ಪೇಸ್ ಇದೆಯಲ್ಲ, ಅಷ್ಟು ಇರಬೇಕು ಜಾಗ. ಅರ್ಥ ಆಯ್ತಾ? ನಮ್ಮ ಶರೀರಕ್ಕೆ ಗಾಳಿ ಇದು ಹೋಗೋಕ್ಕೆ. ಈಗ ನೀನು ಪ್ಲಾಸ್ಟಿಕ್ ಹಾಕೊಂಬಿಡಿ, ಇಲ್ಲೇ ಪ್ಲಾಸ್ಟಿಕ್ ಹಾಕೋ 5 ನಿಮಿಷ ಇರೋಕ್ಕಾಗಲ್ಲ ಒಳಗಡೆಗೆ. ಸೇಮ್ ಅದೇ ಥರ ಮನುಷ್ಯ ಮನೆ ಎರಡೂ ಒಂದೇ. ಇದಕ್ಕೆ ಬ್ರೀತಿಂಗ್ ಬೇಕು, ನಮಗೂ ಬ್ರೀತಿಂಗ್ ಬೇಕು. ಇದಕ್ಕೆ ನಾರ್ತ್ ಈಸ್ಟು, ನಮಗೂ ನಾರ್ತ್ ಈಸ್ಟ್ ಲೆಕ್ಕ. ಅರ್ಥ? ಹೌದು, ವಾಯುವ್ಯ ಮೀನ್ಸ್ ಕೆಳಗಡೆ ಬಾತ್ರೂಮ್ ಹೋಗೋ ಕಡೆ ವಾಯುವ್ಯ ಗ್ಯಾಸ್ ಹೋಗೋದು. ಅರ್ಥ? ಬ್ರಹ್ಮಸ್ಥಾನ ಹಾರ್ಟ್ ಇಲ್ಲಿ ಎಲ್ಲ ದೇವರು ಎಲ್ಲ ನಮಗೆ ಮನುಷ್ಯನ ರೂಪದಲ್ಲಿ ಇದು ಕೊಟ್ಟವನು ಅಷ್ಟೇ. ಓಕೆ, ಇದನ್ನು ಮಾರ್ಕಿಂಗ್ ಮಾಡ್ತಾ ಇದೀವಿ. ಮಾರ್ಕಿಂಗ್ ಹೆಂಗೆ ಮಾಡೋದು, ಸೈಟ್ ಶುದ್ಧೀಕರಣ ಅಂದರೆ ಏನು, ಶುದ್ಧೀಕರಣ ಹೆಂಗೆ ಮಾಡಬೇಕು, ಶುದ್ಧೀಕರಣ ಸಪ್ರೇಟ್ ಎಪಿಸೋಡ್ ಮಾಡ್ತೀನಿ. ಈಗ 50 ಅಡಿ ತಗೊಂಡ್ರೆ, ಈಗ 50 ಅಡಿ ತಗೊಂಡಿದ್ದೀನಿ. ಓಕೆ, ಈಗ ಹಿಂಗೋಗಿ ಹೇಳ್ತೀನಿ ನಾವು ಇದು ಹಿಂಗೆ ಬಂದು 75 ಬಂತು. ಇಲ್ಲಿ ಬಂದು ಎಷ್ಟು ಅಡಿ ತಗೊಂಡ್ರೆ? 12 ಅಲ್ಲ, ಹಿಂಗೆ 14 ತಗೊಂಡ್ರನ? 12 14 ತಗೊಂಡ್ರೆ 14 ಅಂದ್ರೆ ಇನ್ನ 51 ಉಳಿತು. ಈಗ 50 ಮನೆ ಬರುತ್ತೆ. 50 ಅಲ್ಲ ಅಂದ್ರೆ ಆ ಕಡೆ ಜಾಗ ಬಿಡ್ಬೇಕಲ್ಲ. ಹಾ, 50 ಅಂದ್ರೆ ಎಷ್ಟಾಯ್ತು? ಎಷ್ಟು ಇದು ಬರುತ್ತೆ? 50 ಅಂದ್ರೆ ಎಷ್ಟು ಅಡಿ ಇದು ಬರುತ್ತೆ? ಹಿಂಗೆ 50 ಅಡಿ ಬರುತ್ತೆ. ಹಿಂಗೆ 50 ಅಡಿ, ಹಿಂಗೆ 50 ಅಡಿ, 25 ಚದರ ಲೆಕ್ಕ. ಓಕೆ, ಅಲ್ಲ ಈ ಕಡೆ ಮಣ್ಣಿಂದು ಬೇಕು, ಗಾರ್ಡನ್ ಕಾಂಪೌಂಡ್ ಬರುತ್ತೆ. 10 ಅಡಿ ಬರ್ಲಿ. ಕಾಂಪೌಂಡ್ ಆದ್ಮೇಲೆ ಹಿಂದೆಗಡೆ ಕಾಂಪೌಂಡ್ ಆದ್ಮೇಲೆ ಎಷ್ಟು ಅಡಿ ಉದ್ದ ಬರುತ್ತೆ ನೋಡ್ಕೊಳ್ಳೋಣ. ಅದಕ್ಕೆ ನೀನು ಫಸ್ಟ್ ಒಂದು 6 ಅಡಿ ಬಿಡಿ ಹೇಳ್ತೀನಿ. 6 ಅಡಿ ಬಂದು ಗಾರ್ಡನ್ ಓಡಾಡಕ್ ನಮಗೆ. ಆಮೇಲೆ ಇದು ಇನ್ನೊಂದು ಇದು ಬರುತ್ತೆ, ಇದು 6 ಅಡಿ ಖಾಲಿ ಜಾಗ. 6 ಅಡಿ ಜಾಗ ಬಿಡಿ, ಒಂದು ಮಾರ್ಕ್ ಮಾಡೋಣ. ಅಪ್ಪ ಸ್ವಲ್ಪ ಮೆಣ್ ತಗೊಂಬನ್ನಿ. 6 ಅಡಿ 6 ಫೀಟ್ ಇಲ್ಲಿಗೆ. ಇದು ಖಾಲಿದು ಏನು ಬರಲ್ಲ, ಇಲ್ಲಿ ಗಿಡಗಳು ಹಾಕೊಂಡು ಕಾಂಪೌಂಡ್ ಬರುತ್ತೆ. ಅಷ್ಟೇ, ಗಿಡಗಳು ಹಾಕ್ಬೇಕು ಅಷ್ಟೇ. ಇಲ್ಲಿ ಬಿಡಿ, ಅದು 6 ಅಡಿ ಬಿಡು. ಸೊ ಈ 6 ಅಡಿ ಬಿಟ್ಟು ಎಷ್ಟು ಅಡಿ ಇದೆ ನೋಡೋಣ. ಓಕೆ, ಅದರಲ್ಲಿ ವರಂಡ ಎಷ್ಟು ಬಿಡ್ಬೇಕು ಆಮೇಲೆ ಬಿಡೋಣ. ಓಕೆ, ಇಲ್ಲ ಹಾಕಿ ಸ್ವಲ್ಪ ಎತ್ಕೊಂಬನಿ. ಹಿಂಗೆ ಹಾಕಿ ಹಿಂಗೆ ಮಾಡಿದ್ರೆ ಇದು 6 ಅಡಿ ಇದೆ. ಮಾಡಿದ್ದೀನಿ, ಇದೆ ಗುರ್ತು ಮಾಡಿದ್ದು. ಹಂಗೆ ಹಾಕಿ. ಖಾಲಿ ಜಾಗ ಜಾಸ್ತಿ ಬಿಟ್ಟರೆ ಮನೆ ಆಗಲ್ಲ ಇಲ್ಲಿ. ಅಲ್ಲಿಂದ ಹಾಕೋ, ಚೆಕ್ ಮಾಡೋಣ. ಚೆಕ್ ಮಾಡಿ ನೋಡಿ. ಹಿಂಗೆ ಎಷ್ಟು ಬರೋ ಗುದ್ದ ಚೆಕ್ ಮಾಡೋಣ, ಎಷ್ಟು ಬರುತ್ತೆ ಚೆಕ್ ಮಾಡ್ತೀವಿ. ಇದು 25. ಹಾಂ, ಅಲ್ಲಿ ಹಾಕಿ ಸರ್ ಮಣ್ಣು. ಸ್ವಲ್ಪ ಮಣ್ಣು ಹಾಕೋಣ. ಬಾರ ಕರೆಕ್ಟಾಗಿ 50 ಅಡಿ ಇಲ್ಲಿಗೆ ಬರುತ್ತೆ. 50 ಅಡಿ. ಇಲ್ಲಿ ಬನ್ನಿ. ಆ ಕಡೆಗೆ ಎಷ್ಟು ಜಾಗ ಮುಕ್ಕತ್ತೆ? ಅದೇ ಅದು ಖಾಲಿ ಜಾಗ ಬೇಕಲ್ಲ ಕಾರ್ಗಿರ್ ಬರೋಕ್ಕೆ, ಕಾರ್ಗಳೆಲ್ಲ ಬರೋಕ್ಕೆ ಬೇಕಲ್ಲ ಪೇಜೆ. ಇಲ್ಲ ಹಾಕಿದ್ವಿ. ಅದೆಷ್ಟಿದೆ ನೋಡೋಣ. ಇದು ಕರೆಕ್ಟ್ ಇದೆ, ಕರೆಕ್ಟಾಗಿದೆ. ನೋಡಿ ಸರ್, ಅಳತೆ ಮಾಡಿ ಬನ್ನಿ. ಅಲ್ಲಿ 6 ಅಡಿ ಬಿಟ್ಟಿದ್ವಲ್ಲ, ಇನ್ನೂ 1 ಅಡಿ ಬೇಕಾದ್ರೆ ಬಿಡೋಣ, 7 ಅಡಿ ಬಿಡೋಣ. ನೋಡಿ ಎಷ್ಟಾಯ್ತಾ? 15 ಅಡಿ ಇದೆ. ಇರಲಿ ಬಿಡಿ. ಓಕೆ, 6 ಅಡಿ ಇರಲಿ, ಅದು 15 ಅಡಿ ಇರಲಿ. ಇಲ್ಲಿಂದ ಈಗ 50 ಅಡಿ ಆಯ್ತಾ? 50ರಲ್ಲಿ ಈ ಫ್ರಂಟು 10 ಅಡಿ ವರಂಡ ಬಿಡ್ತೀನಿ ಇಲ್ಲಿ. ಓಕೆ, ಈಗ 40 ಸಿಗುತ್ತೆ ನಿಮ್ಗೆ ಅಲ್ಲಿ. ಹೌದು, 40 to 40 ಹಿಂಗೆ 50 ಮಾಡೋಣ. ಆ ಕಡೆ ಹೊರಂಡ ಬರಲ್ಲ, ಹೊರಗಡೆ ಬರಲ್ಲ. ಯಾಕಂದ್ರೆ ಇಲ್ಲಿ ವರಂಡ ಬಿಟ್ಟು ಅಲ್ಲಿ 10 ಅಡಿ ಬಿಟ್ಟರೆ ನಿಮಗೆ 30 ಅಡಿ ಆಗುತ್ತೆ ಒಳಗಡೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಹಿಂದೆಗಡೆ ವರಂಡ ಬಿಡೋದು ಬೇಡ. ಸ್ವಲ್ಪ ನೀವು ಏನಾದ್ರು ಬೇಕಾದ್ರೆ ಒಂದು ಚೂರು ಈ ಥರ 3 ಫೀಟ್ ಏನಾದರೂ ಪ್ಲಾನ್ ಮಾಡ್ಕೊಡೋಣ, ಚಿಕ್ಕದಾಗ ವರಂಡ. ನೀವು ಫಸ್ಟ್ ಮಾರ್ಕಿಂಗ್ ಮಾಡೋಣ. ಇದು ಮಾಡೋಣ ಬನ್ನಿ, ಹೇಳ್ತೀನಿ. ಒಂದು ಸುತ್ತಲೂ ಬರಲ್ಲ, ಒಂದು ರೌಂಡ್ ಮನೆ ಸುತ್ತಲೂ ಬರಲ್ಲ ವರಂಡ. ಇಲ್ಲಿ ಬರ್ತಾ ಇಲ್ಲ ಅಂದರೆ ಖಾಲಿ ಜಾಗ ಬರುತ್ತೆ, ವರಂಡ ಬರಲ್ಲ ಆ ಕಡೆ. ಯಾಕಂದರೆ ಈಗ ಕಮ್ಮಿ ಇದೆಯಲ್ಲ, ಇದು ಕಡಿಮೆ ಇರೋದ್ರಿಂದ ಇದು ಬರೋದಿಲ್ಲ. ಈಗ ನೋಡಿ, ಇಲ್ಲಿ 14 ಅಡಿ ಇದೆ. ಓಕೆ, ಅಲ್ಲಿ 6 ಅಡಿ ಬಿಟ್ಟಿದ್ದೀನಿ, ಕರೆಕ್ಟ್ ಇದೆ ವಾಸ್ತುಗೆ. ಓಕೆ, ಹಾಕಿಂತಲ್ಲಿ ಹಾಂ ತಗೊಂಡು ಹಾಕಿಂತಲ್ಲಿ. ಓಕೆ,
ನಿಮಿಷ ಇನ್ನು ಸ್ವಲ್ಪ ಹಿಂಗೆ ಬನ್ನಿ, ಇನ್ನು ಸ್ವಲ್ಪ ಲೆಫ್ಟ್ ಬನ್ನಿ ಸರ್. ನೋಡ್ಬೋದು ಈಗ ವಾಸು ಸರ್ ಅವರು ಫುಲ್ ಒಂದು ಮಾಡ್ತಿದ್ದಾರೆ. ನೀವು ಯಾವುದೇ ಒಂದು ಮನೆ ಕಟ್ಸಿ, ಮನೆ ಕಟ್ಸೋದಕ್ಕಿಂತ ಮನೆ ಕಟ್ಸೋಕ್ಕಿಂತ ಮುಂಚೆ ಖಾಲಿ ಜಾಗ ನೋಡೋದು ಕರ್ಸಿದ್ರೆ ಅವರು ನೀಟಾಗಿ ಒಂದು ಮಾರ್ಕಿಂಗ್ ಮಾಡೋದು ಮುಖ್ಯ. ಮಾರ್ಕಿಂಗ್ ಚೆನ್ನಾಗಿರ್ಬೇಕು. ಮಾರ್ಕಿಂಗ್ ಇಲ್ಲ ಅಂದರೆ ನೀವು ಏನು ಮಾಡ್ತೀರಾ? ಅಲ್ಲ ಸರ್, ಈಗ ಏನಾದ್ರೆ ಒಂದು ನೆಮ್ಮದಿ ಸರ್, ವಾಸ್ತು ಪ್ರಕಾರ ಇದೆ ಅಂತ ಅದೇ ಎನರ್ಜಿ ಅವರಿಗೆ. ಈಗ ಇವ್ರು ಬಂದು ಸರಿ ಇಲ್ಲ ಅಂದ್ಬಿಟ್ರೆ ಸಾಯ ಗಂಟ ಕೊರಗ್ತಲೇ ಇರಬೇಕು, ನಾನು ತಪ್ಪು ಮಾಡಿದೆ ಅಂತ ಕೆಲಸ ಮಾಡೋಕ್ಕೂ ಎನರ್ಜಿ ಇರಲ್ಲ. ಮನೆಗೆ ಬಂದವರೆಲ್ಲ ಒಂದೊಂದು ಹೇಳ್ತಾ ಇರ್ತಾರೆ, ಯಾಕೆ ಇಲ್ಲಿ ಡೋರ್ ಇಟ್ಟಿದ್ರಾ, ಇಲ್ಲಿ ಯಾಕೆ ಇಲ್ಲಿ ಇಟ್ಟಿದ್ರಾ, ಅಲ್ಲಿ ಯಾಕೆ ಇಲ್ಲಿ ಇಟ್ಟಿದ್ರಾ, ಅವ್ರಿಗೆ ಅದೇ ನೆಗೆಟಿವ್. ಮನುಷ್ಯ ಅಂತಿರಲ್ಲ. ಇಲ್ಲಿ ಉಳಿತಲ್ಲ, ಇಲ್ಲಿ ಸಾಕ್ಬಿಡ ಸರ್. ನೀರಿನ ಟ್ಯಾಂಕ್ ಇಲ್ಲಿ ಕಟ್ಸ್ಬೋದ ಹೈಟಿಗೆ ಸಪರೇಟ್ ಆಗ್ಬೋದು? ಹೌದೌದು, ಅಲ್ಲೇ ಕಟ್ಟೋದು. ಒಂದು 10 ಅಡಿ ಇಲ್ಲೇ ಟ್ಯಾಂಕ್ ಐತಲ್ಲ, ನೋಡ ಎಷ್ಟು ದೊಡ್ಡ ಟ್ಯಾಂಕ್ ಐತೆ ತೋರ್ಸಲ್ಲ. ನೀವು ಅಲ್ಲಿಂದ ಪೈಪ್ ಹಾಕೊಂಡ್ಬಿಡ್ಬೋದು. ಅಲ್ಲ, ನೀರಿನ ಟ್ಯಾಂಕ್ ನಾನು ಸಪರೇಟ್ ಆಗಿ ಒಂದು ಆ ಥರ ಅದನ್ನ ತೆಗ್ದಿರೋ ಒಂದು ಕಬ್ಬನದ ಹಾಕ್ಬಿಟ್ಟು ಇಲ್ಲಿ ಕಟ್ಸ್ಬೋದಲ್ಲ 10 ಅಡಿಗೆ ಮನೆ ನೀರು ಬರಂಗೆ. ಓ ಬೊಂಬಾಟ ಕಟ್ಸ್ಬೋದು. ಸಂಪು ಆ ಕಡೆ, ಆ ಕೆಳಗಡೆ. ಅಲ್ಲ, ಮನೆಗೆ ನೀರಿನ ಟ್ಯಾಂಕ್ ಇಲ್ಲೇ. ಈಗ ಒಂದು ಲೈನ್ ಮಾರ್ಕ್ ಆಗಿದೆ 90 ಡಿಗ್ರಿಗೆ. ಓಕೆ, ಹಂಗೆ ಬಾ, ಆ ಕಡೆ ಬಾ. ಸಂಪ್ ಇಲ್ಲಿ ಮಾಡಂಗಿಲ್ವಾ? ಇಲ್ಲ ಅಲ್ಲಿ ಮಾಡಂಗಿಲ್ಲ. ಅಲ್ಲಿ ಮಾಡಿದ್ರೆ ಅಷ್ಟೇ ಸಾಲಗಾರ ಆಗ್ಬಿಡ್ತೀನಿ. ನಡಿ. ಓಕೆ. ಬೆಂಗಳೂರಲ್ಲಿ ಮನೆ ಕಟ್ಬೇಕು. ಇದು ಯಾವ್ದಕ್ಕಿದು? ಅದು ಕುಬೇರಸ್ಥಾನ. ಅಲ್ಲಿ ಏನೇನು ಇಡ್ಬೋದು ನಾವು? ನೀರಿನ ಟ್ಯಾಂಕ್ ಇರಿಸ್ಬೋದು ಮೇಲೆ ಹೈಟಿಗೆ. ಹೌದು. ಆಮೇಲೆ ಅಷ್ಟೇ, ಇನ್ನೇನು ಮಾಡಂಗಿಲ್ಲ, ಬರೀ ನೀರು ಟ್ಯಾಂಕ್. ಕಾರ್ ನಿಲ್ಲಿಸ್ಬೋದು ಅಲ್ಲಿ ಅಷ್ಟು ದೂರಕ್ಕೆ? ನಿಲ್ಸ್ಕೋಬೋದು ಬೇಕಾರೆ. ಕಾರ್ ನಿಲ್ಸ್ಕೋಬೋದು. ಹಸು ಕಟ್ಟೋದೆಲ್ಲ ಮಾಡ್ಕೋಬೋದು ಅಲ್ಲೇ? ಮಾಡ್ಕೋಬೋದು. ನಡ್ರಿ. ಅಲ್ಲೇ ಹಸುಗಳೆಲ್ಲ ವಾಯುವ್ಯದಲ್ಲಿ ಇರ್ಬೇಕು. ಅಲ್ಲಿ ಕೊಡ್ತೀನಿ. ಎಲ್ಲಿ ಹಸು ಕೆಳಗಡೆ? ಅಲ್ಲೇ ವಾಯುವ್ಯದಲ್ಲಿ ಇರ್ಬೇಕು. ನಾಯಿಗೆ ಏನು ಕಟ್ಟಂಗಿಲ್ಲ, ಇಲ್ಲೇನು ಬೇಡ. ಅಲ್ಲಿ ತೆಂಗಿನ ಮರ ಹಾಕ್ಬೋದು, ಒಂದು 5 ಹಾಕ್ಬೋದು. ಲೈನಕ್ಕೆ ಹಾಕ್ಬೋದು. ಎಷ್ಟು ಹೈಟು ಭಾರ ಇದ್ರೆ ಹಿಂಗೆ ಸ್ಟ್ರೈಟ್ ನಡಿ, ಸ್ಟ್ರೈಟು. ಅಲ್ಲಿ 25 ಮಾರ್ಕ್ ಮಾಡಿಪ್ಪ. 25 ಇಲ್ಲಿಗೆ ಅಪ್ಪಾಜಿ. ಇರಿ, ಒಂದು ನಿಮಿಷ ಇರಿ, ಹಂಗೆ ಕ್ರಾಸ್ ನೋಡ್ತೀನಿ. ನೀನು ಯಾವಾಗಲೂ ಕುಬೇರ ಮೂಲೆ ಕರೆಕ್ಟಾಗಿರ್ಬೇಕು. ಮಾರ್ಕ್ ಮಾಡಲಾ? ನೈಋತಿ ಮಾರ್ಕ್ ಮಾಡಲ ಸರ್? ಒಂದು ನಿಮಿಷ ಇರಪ್ಪ, ಸ್ವಲ್ಪ ಲೆಫ್ಟ್ ಬರ್ರಿ, ಮಾರ್ಕ್ ಮಾಡಿ. ಹಾಕಿ. ಓಕೆ, ನೋಡ್ಬೋದು. ವಾಸು ಸರ್ ಜೊತೆ ಇದೀವಿ. ಒಂದು ಕನಸಿನ ಮನೆ ಕಟ್ಟಬೇಕು ಅಂದರೆ ಈಗ ವಾಸು ಸರ್ ನೆಕ್ಸ್ಟ್ ನಾನು MLA ಮಾಡ್ತೀನಿ ಅಂತ ಹೇಳಿದರೆ, ಮನೆ ಕಟ್ಟಿದರೆ MLA ಆಯ್ತೀಯಾ ಅಂತ ನಾನೇ ವಿಡಿಯೋ ಹಾಕಿದ್ದೆ. ಅದಕ್ಕೆ ನಾವು ಇನ್ನೊಬ್ರು ಸರ್, ವಾಸು ಸರ್ ತುಂಬ ಜನ ಏನು ಮಾಡ್ತಾರೆ, ಇಂಜಿನಿಯರ್ ಹತ್ರ ಪ್ಲಾನ್ ಹಾಕ್ಸ್ಬಿಟ್ಟು ವಾಸ್ತು ಕೇಳಕ್ಕೆ ಬರ್ತಾರೆ. ಅದು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು. ವಾಸ್ತು ಕೇಳಿಸ್ಬಿಟ್ಟು ಇಂಜಿನಿಯರ್ ಹತ್ರ ಹೋಗ್ಬೇಕಲ್ವಾ ಸರ್? ಅಲ್ಲಲ್ಲ, ಫಸ್ಟು ಜಾಗ ನೋಡಬೇಕು. ಜಾಗ ನೋಡಿ. ಅಲ್ಲ, ನಿಮ್ಮ ಹತ್ರ ಬಂದು ವಾಸ್ತು ಕೇಳಿಸಿ ಆಮೇಲೆ ಆರ್ಕಿಟೆಕ್ಟ್ ಹತ್ರ ಹೋಗ್ಬೇಕು. ಅಲ್ಲಲ್ಲ, ನಾನು ಜಾಗ ನೋಡಬೇಕು. ಅದು ಕರೆಕ್ಟ್ ಇದೆಯಾ ಇಲ್ವಾ? 90 ಡಿಗ್ರಿಗೆ ಮೀಟ್ರ್ ಕರೆಕ್ಟ್ ಇದೆಯಾ? ಓಕೆ. ಫಸ್ಟ್ ಕೆಲಸ ಇಲ್ಲಿ ಕಟ್ಬೋದು ಅಂತ ಡಿಸೈಡ್ ಆದರೆ, ಎರಡನೇ ಕೆಲಸ ಇಲ್ಲಿ ಏನೋ ಶುದ್ಧೀಕರಣ, ಸೈಟ್ ಶುದ್ಧೀಕರಣ ಮಾಡೋದು. ಓಕೆ. ಶುದ್ಧೀಕರಣ ಮಾಡಿದ ಮೇಲೆ ಮೂರನೇ ಕೆಲಸ ಸ್ಕೆಚ್ಚು. ಅಲ್ಲ, ಫಸ್ಟು ಸೈಟ್ ನೋಡಿ ಶುದ್ಧೀಕರಣ ಮಾಡಿ ಆಮೇಲೆ ಸ್ಕೆಚ್ಚು. ಹೌದು, ನೋಡಿ. ಯಾಕಂದರೆ ಕ್ರಾಸ್ ಜಾಗ ಇದ್ದರೆ ಅಲ್ಲಿ ಕಟ್ಟೋಕ್ಕೆ ಬರಲ್ಲ. ಹೌದು. ಓಕೆ, ನೋಡ್ಬೋದು. ವಾಸು ಸರ್ನ ಕರ್ಕೊಬಂದಿದ್ವಿ ಫ್ರೆಂಡ್ಸ್. ವಾಸು ಸರ್ ತುಂಬ ಜನ ಹೇಳ್ತಾರೆ ಇಂಜಿನಿಯರ್ ಕಂಡ ಪ್ಲ್ಯಾನ್ ಹಾಕ್ಸ್ಬಿಟ್ಟು ಆಮೇಲೆ ಮನೆ ಕಟ್ಟಕ್ಕೆ ಹೋಗ್ತಾರೆ. ಅದ್ರ ಬದಲು ಫಸ್ಟು ಬಂದು ಜಮೀನು ತೋರಿಸಿ ಶುದ್ಧೀಕರಣ ಮಾಡಿ ಫಸ್ಟು ಎಲ್ಲೆಲ್ಲಿ ವಾಸ್ತು ಬರಬೇಕು ಅಂತ ಅವ್ರು ಡಿಸೈನ್ ಕೊಡ್ತಾರೆ. ಆ ಸ್ಕೆಚ್ ತೊಗೊಂಡೋಗಿ ನಾವು ಇಂಟೀರಿಯರ್ ಡಿಸೈನ್ ಬೇಕಾ, ನಿಮಗೆ ಎನಿಮೇಷನ್ ಬೇಕಾ, ಆಮೇಲೆ 3D ಎನಿಮೇಷನು ಯಾವ ಥರ ಡಿಸೈನ್ ಬೇಕು, ಏನೇನು ಬರಬೇಕು ಅಂದರೆ ನಿಮಗೆ ಗ್ರಾಫಿಕ್ ಡಿಸೈನ್ ಮಾಡಿಸ್ಕೊಂಡ್ರೆ ಆಟೋಮೆಟಿಕಲ್ ಆಗುತ್ತೆ. ಫಸ್ಟು ನೀವು ತಪ್ಪು ಮಾಡೋದು ಇಂಜಿನಿಯರ್ ಹತ್ರ ಹೋಗ್ಬೇಡಿ. ಇಂಜಿನಿಯರ್ ವಾಸ್ತು ಕಲ್ತಿರಲ್ಲ. ನಮ್ಮ ವಾಸು ಸರ್ ವಾಸ್ತು ಕಲ್ತಿದ್ದಾರೆ. ಒಂದು ವಾಸು ಕೇಳಿಸಿ ನೋಡೋಣ ಯಾವ ಥರ ಬರುತ್ತೆ ಡಿಸೈನ್, ನೋಡೋಣ ಒಂದು ತೊಟ್ಟಿ ಮನೆ ಅಂತ ಹೇಳ್ತಾ ಒಂದು ವಾಸು ಸರ್ ಹತ್ರ ಮಾತಾಡೋಣ ಬನ್ನಿ. ಬರೀ ವಾಸು ಸರ್ ಇದೆಲ್ಲ ಹೆಂಗೆ ಕಲ್ತ್ರಿ ಸರ್ ನೀವು? ಅಲ್ಲ ಎಲ್ಲರೂ ವಾಸ್ತು ಬಂದು ಮಾರ್ಕಿಂಗ್ ಮಾಡ್ಕೊಡ್ತೀನಿ ಅಂದರೆ, ಮಾರ್ಕಿಂಗ್ ಅಂದರೆ ತುಂಬ ಕಷ್ಟಪಡಬೇಕು. ಅದಕ್ಕೆಲ್ಲ ಏನು ಸಾಮಾನು ತರಲ್ಲ. ಅಲ್ಲಿಗೆ ಬಂದು ಎಲ್ಲ ಗೂಟ ದಾರ ಅವಾಗ ತಗೊಂಬರಕ್ಕೆ ಹೋಗ್ತಾರೆ. ಓಕೆ. ದಯವಿಟ್ಟು ನನ್ನ ಮಾರ್ಕಿಂಗ್ ಕರೆದ್ರೆ ಯಾರಾದರೂ ಒಂದು 8 ರಿಂದ 10 ಇದು ಏನೋ ಮೋಲ್ಡ್ ಕಂಬಿಗಳು, ಮೋಲ್ಡ್ ಕಂಬಿ ರೆಡಿ ಇಟ್ಕೊಂಡು ಬರಬೇಕು 10. ಆಯಿತಾ? ದಾರ ಇರಬೇಕು, ದಾರ ಸುತ್ತಿ ಜನ ಬೇಕು 2. ಆಮೇಲೆ ಇಬ್ಬರು ಜನ ಸುಣ್ಣ ಬೇಕು. ಇದು ಏನೋ ಮಾರ್ಕಿಂಗ್ ಮಾಡೋಕ್ಕೆ ಡೆಸ್ಟು. ಅಲ್ಲಿಂದ 6 ಅಡಿ ತಗೊಂಡು ಹಿಂಗೆ ಕೊಡಿ, ಸ್ಟ್ರೈಟು ಹೋಗಿ ಸ್ಟ್ರೈಟ್ ಹೋಗಿ. ಮುಂದ್ಗಡೆ 6 ಅಡಿ ಅಲ್ಲ? ಅದು 6 ಅಡಿ ಮುಂದ್ಗಡೆ ಅಲ್ಲ. ಇದು ಮನೆಯೇ ಇಲ್ಲಿ ಬರಬೇಕು. ಅದು ಕರೆಕ್ಟ್ ಅಲ್ಲ, ಅದು ಅಳಿಸ್ಬೇಕು ಅದೀಗ. ಓಕೆ. 50-50ಗೆ ಒಂದು ಪ್ಲಾನಿಂಗ್ ನಡೀತಾ ಇದೆ. 50/50ಯಲ್ಲಿ 5 25 ಚದರ ಬರುತ್ತೆ. 25 ಚದರ ಅಂದರೆ 50 ಲಕ್ಷ ಮಿನಿಮಮ್ ಬೇಕು ಇದಕ್ಕೆ. 50 ಲಕ್ಷ ಮಿನಿಮಮ್ 50 ಲಕ್ಷ ಬೇಕು.
ಏನು ದುಡ್ಡಿಲ್ಲ ಆದರೂ ಪ್ಲಾನ್ ಆಗ್ತಾ ಇದ್ದಾನೆ. ಯಾಕಂದ್ರೆ ನಾವೆಲ್ಲ ಹೇಳ್ತೀವಲ್ಲ ಎಲ್ ಶೇಪ್ ಕಾಂಪೌಂಡ್ ಸರ್ ಈಗ ಏನಂದ್ರೆ ಸಾಲ ಮಾಡಿ ಕಟ್ಟಲ್ಲ, ತಿಂಗಳ ಎಷ್ಟೆಷ್ಟಾಗುತ್ತೆ ಆಗ್ತಾ ಇರೋದು. 3 ತಿಂಗಳಿಗೆ ಒಂದ್ಸಲಿ 4 ತಿಂಗಳಿಗೆ ಒಂದ್ಸಲಿ ನಾನು ಹೇಳಿದಲ್ಲ, ನಾನು ಕಾಸಿಲ್ದಿರ ಮನೆ ಕಟ್ಟೋದು ಹೆಂಗೆ, ಓಕೆ, ಅದು ನಿನ್ನ ಈ ವಿಡಿಯೋದಿಂದನೇ ಸ್ಟಾರ್ಟ್. ಆಮೇಲೆ ಮತ್ತೆ MLA ಆಗೋದಂಗೆ ಆಮೇಲೆ ಮನೆ ಕಟ್ಟಿದ ಮೇಲೆ. ಅರ್ಥ ಆಯ್ತಾ? ಹೌದು. ಅಲ್ಲ, MLA ಆಗಕ್ಕೆ ಯೋಗ್ಯತೆ ಇರಬೇಕು. ಹೌದು, ಯೋಗ್ಯತೆ ಇಲ್ದ್ರೆ ನಾವು ಮಾಡೋಕ್ಕಾಗಲ್ಲ ಯಾರನ್ನೂ. ಅರ್ಥ ಆಯ್ತಾ? ನಿನಗೆ ವಾಕ್ಚಾತುರ್ಯ ಚೆನ್ನಾಗಿದೆ, ಮಾತು ಚೆನ್ನಾಗಿ ಮಾತಾಡ್ತೀಯ, ಆಯ್ತಾ? ನಿನಗೆ ದುಡ್ಡು ಒಂದು ಬೇಕೀಗ ಅಷ್ಟೇ. ದುಡ್ಡು ಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸರ್. ನಾನು MLA ಆಗ್ತಾನೆ. ಯಾಕಂದ್ರೆ ಸ್ಥಾನಬಲ ಚೆನ್ನಾಗಿದೆ, ನಿನ್ನ ಎಫರ್ಟ್ ಚೆನ್ನಾಗಿದೆ, ಮಾತು ಚೆನ್ನಾಗಿದೆ, ಜನರ ಆಕರ್ಷಣೆ ಶಕ್ತಿ ಚೆನ್ನಾಗಿದೆ. MLA ಆಗ್ಬೇಕು ಸುಮ್ಮನೆ ಆಗಲ್ಲ, ಆಕರ್ಷಣೆ ಶಕ್ತಿ ಬೇಕು. ಎಲ್ಲರನ್ನೂ ಹೆಸರಿಟ್ಕೊಂಡು ವಿಟಮಿನ್ ಎಮ್ಮು ಬೇಕು, ಜೊತೆಗೆ ವಿಟಮಿನ್ ಎಮ್ 25%. ಏನೋ ನೀನು ಅದೃಷ್ಟ ಚೆನ್ನಾಗಿದ್ದು ಯಾರೋ ಸಡನ್ ಆಗಿ ಬಂದು ಒಂದಷ್ಟು ಫಂಡಿಂಗ್ ಮಾಡ್ತೀನಿ ಅಂದ್ರೆ ನಿಂತ್ಕೋಬೋದು, ಚೀಲಗಳು ಕೊಡ್ಬೋದು, ಹೇಳಕ್ಕಾಗಲ್ಲ. ಅದೆಲ್ಲ ನಿನ್ನ ಇದು ಅದಷ್ಟ. ಓಕೆ, ಕಾಸಿಲ್ಲದೆ ಹೆಂಗೆ ಮನೆ ಕಟ್ಟೋದು? ಸುರೇಂದ್ರ ಮನೆನೇ ಎಕ್ಸಾಂಪಲ್. ಇಲ್ಲಿಂದ ಕಟ್ತಾ ಇದೀನಿ. ಅದು ಸಾಲ ಮಾಡ್ತಾರೆ, ಸಾಲ ಮಾಡಕ್ಲ ನಾವು ಸಾಲ ಮಾಡ್ದಿರಾ? ಈಗ ಸಾಲ ಸರ್ ಈಗ ಕಟ್ಬೋದು ಸರ್. ನಾಳೆನೇ ಕಂಪ್ನಿ ಡಾಕ್ಯುಮೆಂಟ್ ಕೊಟ್ಟು 50 ಲಕ್ಷ ಲೋನ್ ತಗೋಬಹುದು. ಆಮೇಲೆ ತಿಂಗಳ ಈ 50,000 1 ಲಕ್ಷ EMI ಕಟ್ಟಬೇಕು. ಯಾರು ಕಟ್ತಾರೆ? ಬೆಂಗಳೂರಲ್ಲೆಲ್ಲ ಹಂಗೆ ಮಾಡೋದು, ಸಾಲ ಕಟ್ಟಿ ಮನೆ ಮಾಡಿ ಮತ್ತೆ ಮನೆ ಮಾರೋದು. 6 ತಿಂಗಳು ಬ್ಯಾಂಕ್ ಲೋನ್ ಆದ್ರೆ ಬ್ಯಾಂಕ್ ಅವ್ರು ಸೀಸ್ ಮಾಡ್ತಾರೆ. 6 ತಿಂಗಳು ಕಟ್ಟಿಲ್ಲ ಅಂದ್ರೆ ಅವ್ನು ಸೀಸ್ ಮಾಡೇ ಮಾಡ್ತಾನೆ. 3 ತಿಂಗಳು ನೋಟಿಸು, 6ನೇ ತಿಂಗಳಿಗೆ ಸೀಸು. ಹೌದು, ಸ್ವಲ್ಪ ಹಿಂಗ್ ಬಾ. ನಮ್ ಜೊತೆಗೆ ಈ ಕಡೆ ಜಾಗನೂ ಇಲ್ಲ ಹಿಂಗೆ ಸರ್. ಈ ಕಡೆ ಜಾಗನೂ ಇಲ್ಲ, ಮನೆನೂ ಇಲ್ಲ. ಹೌದು, ಅಟ್ಲೀಸ್ಟ್ ಜಾಗನಾರು ಇದ್ರೆ ಹೆಂಗಾರು ಇರ್ಬೋದು. ನಿಮ್ ತರ ಒಂದು ಹುಲ್ಲಿನ ಮನೆ ಕಟ್ಕೊಂಡಿದ್ರೆ ಜಾಗನಾರು ಇರುತ್ತೆ. ಜನಗಳಿಗೆ ಶೋಕಿ ತೋರ್ಸಕ್ ಹೋಗಿ ತಿರ್ಪೆ ಶೋಕಿ ಆಗ್ಬಿಡ್ತಾರೆ ಅವರೇ. ನನಗೆ ಈ ಮಂತ್ ಒಂದು 50,000 ಲಾಭ ಬಂತು ಅಂದ್ರೆ ಅದನ್ನ 50,000 ತಂದು ಹಾಕೋದು. ನಂದು 3 ರಿಂದ 4 ವರ್ಷ ಡ್ರೀಮು. ನಾನು ಇವತ್ತೇ ಕಟ್ಟಲ್ಲ. ನಾನು ಈಗ ತುಂಬ ಜನ ನೋಡ್ಬೋದು ಎಲ್ಲ ಕಟ್ತಾರೆ. ಓಕೆ, ನಾನಂತೂ ಬಂಡವಾಳ ಹಾಕಲ್ಲ. ಇವತ್ತು ಮಂತ್ 1 ಲಕ್ಷ ಸಂಬಳ ಬಂತು ಅಂದರೆ ಆ 1 ಲಕ್ಷ ಸಂಬಳದಲ್ಲಿ ಏನೇನಾಗುತ್ತೆ ಅದನ್ನು ತಂದು ಹಾಕ್ತಾ ಇರೋದು. ನಾವು 5 ವರ್ಷ ಇದ್ರೆ 5 ವರ್ಷ ಗಂಟೆ ಕಟ್ತಲೇ ಇರ್ತೀವಿ. ಡೆಡ್ ಇನ್ವೆಸ್ಟ್ಮೆಂಟ್ ಮನೆಗೆ ಹಾಕೋದು. ನಾವು ಸಾಲ ಮಾಡಿ ನಾವು 50,000 ರೂಪಾಯಿ EMI ಬಡ್ಡಿನೇ ಬಂದ್ಬಿಡುತ್ತೆ. ಆ ಬಡ್ಡಿಯನ್ನು ಕಟ್ಟಬೇಕು. ನಾವು 5 ವರ್ಷ ಕಟ್ತೀವಿ. ನಮಗೆ ಶೋಕಿ ಇಲ್ಲ. ಇವಾಗಲೇ ವಯಸ್ಸಾದ ಟೈಮಿಗೆ ಇಲ್ಲಿ ಮನೆ ರೆಡಿ ಆದ್ರೆ ಅರ್ಥ ಅನ್ವಾಂಟೆಡ್ ಖರ್ಚನ್ನ ತಂದು ಹಾಕೋದು. ನೋಡ್ಬೋದು, ಈಗ ಗಾರ್ಡನ್ ಮಾಡಿದ್ದೀನಿ. ಈಗ ಫುಲ್ಲು ಎಲ್ಲ ಥರದ ನಮ್ಮ ದೇಶದಲ್ಲಿ ಎಷ್ಟು ಥರ ಹಣ್ಣಿನ ಗಿಡಗಳಿದೆ ಇದಾವೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಇಲ್ಲಿ ಮನೆ ಬರುತ್ತೆ, ಜೊತೆಗೆ ವಾಸ್ತು ಸರ್ ಸಪೋರ್ಟ್ ಇದೆ. ಇವತ್ತು ವಾಸ್ತು ಎನರ್ಜಿ ವಾಸ್ತು ಇದೆ. ನೋಡೋಣ ಹೆಂಗೆ ಆಗುತ್ತೆ ಅಂತ ಕರ್ಕೊಂಡು ಹೋಗಿದ್ದಾರೆ. ವಾಸ್ತು ಸರ್ ಫಸ್ಟ್.